ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ಲತ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಡ್ಲಿ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಲತ್ತೀನಿ. ನಾವು ಹೋಟೆಲ್ಗೆ ಹೋದಿನಾಗ ಎಲ್ಲಾದರೂ ಇಡ್ಲಿ ಮತ್ತು ದೋಸೆ ಆರ್ಡರ್ ಮಾಡ್ತೀವಿ ನೋಡ್ರಿ, ಅದ್ರ ಜೊತೆ ಸಾಂಬಾರು ಕೊಡ್ತಾರೆ ನೋಡ್ರಿ, ರೆಡ್ ಕಲರ್. ಸೇಮ್ ಅದೇ ಟೈಪ್ ಬರ್ತದೆ ರೀ. ನಾ ಹೇಳೋ ಮೆಥಡ್ ಯೂಸ್ ಮಾಡ್ಕೊಂಡು ನೀವು ಮನೇಲಿ ಟ್ರೈ ಮಾಡಿ. ರುಚಿ ಅಂತೂ ಸೂಪರ್ ಆಗಿರ್ತದೆ ನೋಡಿ. ನಾನು ಇದಕ್ಕೆ ಬೇಳೆ ಅದನ್ನು ಏನು ಯೂಸ್ ಮಾಡ್ತಾ ಇಲ್ಲ ರೀ, ಓನ್ಲಿ ಟೊಮೊಟೊ ಅಷ್ಟೇ ಯೂಸ್ ಮಾಡ್ಕೊಂಡು ಮಾಡ್ಲತ್ತೀನಿ. ಬರ್ರಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು 4 ಮೀಡಿಯಮ್ ಸೈಜ್ ಆಗೋಷ್ಟು ಟೊಮೆಟೊ ತೊಗೊಂಡಿನಿ ನೋಡಿ. ಇವಾಗ ಅದು ತೊಳೆದು ಇಟ್ಕೊಂಡಿನಿ ನಾನು ಆಲ್ರೆಡಿ. ಅದನ್ನು ಮೀಡಿಯಮ್ ಸೈಜ್ನಾಗ ಕಟ್ ಮಾಡ್ಕೊಳ್ರಿ. ನಾನು ಮೊದಲೇ ಹೇಳಿ ನಂಗೆ ಇದಕ್ಕೆ ಬೇಳೆ ಅದನ್ನು ಏನು ಯೂಸ್ ಮಾಡ್ಲತ್ತಿಲ್ಲ ರೀ. ನಾನು ಕೆಲವೊಂದು ಇಡ್ಲಿ ಸಾಂಬಾರಿಗೆ ಬೇಳೆನೂ ಯೂಸ್ ಮಾಡ್ತಾರೆ ರೀ. ನಾನು ಇದಕ್ಕೆ ಯಾವುದೇ ರೀತಿ ಬೇಳೆ ಅದನ್ನು ಏನು ಯೂಸ್ ಮಾಡ್ಲತ್ತೀನಿ. ಇವಾಗ ಅಷ್ಟು ಟೊಮೊಟೊ ಮೀಡಿಯಮ್ ಸೈಜ್ ಆಗೋ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಳತ್ತೀನಿ ನೋಡಿ. ಇವಾಗ ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ನೋಡಿ ನಾನು ಸೈಡಿಗೆ. ಇವಾಗ ಬರ್ರಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಲತ್ತೀನಿ. ಒನ್ ಬೈ ಒನ್ ತೋರಿಸ್ತೀನಿ ನೋಡಿ. 4 ಮೊದಲೇ ತೋರಿಸಿದಾಗ ಒಂದು 4 ಮೀಡಿಯಮ್ ಸೈಜ್ ಆಗೋಷ್ಟು ಟೊಮೆಟೊ ತೊಗೊಂಡಿನಿ ನೋಡಿರಿ. ಈ ರೀತಿ ಬಾರೀಕ್ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ನೋಡಿ. ಆಮೇಲೆ ಒಂದು ದೊಡ್ಡ ಸೈಜ್ ಆಗೋಷ್ಟು ಈರುಳ್ಳಿ ತೊಗೊಂಡಿನಿ ನೋಡಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡಿ. ಆಮೇಲೆ ಈಸ್ಟರ್ನ್ ಸಾಂಬಾರು ಪೌಡರ್ ತೊಗೊಂಡಿನಿ ನೋಡಿ ನಾನು. ನಿಮ್ಮ ಹತ್ರ ಯಾವುದಿರುತ್ತೆ ಅದೇ ಯೂಸ್ ಮಾಡ್ಕೊಳ್ರಿ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ತೊಗೊಂಡಿನಿ ನೋಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಆಮೇಲೆ ಇದು ಒಗ್ಗರಣೆಗೆ ರೀ, ಸಾಸಿವೆ ಮತ್ತು ಮೆಂತ್ಯ ಕಾಳು ಇದಾವೆ ನೋಡ್ರಿ ಸ್ವಲ್ಪ. ಆಮೇಲೆ ಜೀರಿಗೆ. ಆಮೇಲೆ ಇದನ್ನು ಒಗ್ಗರಣೆಗೆ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ತೊಗೊಂಡು ಇಟ್ಕೊಂಡಿನಿ ನೋಡ್ರಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿನಿ ನೋಡಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿನಿ ನೋಡಿ. ಆಮೇಲೆ ಒಂದು ಸ್ವಲ್ಪ ಪೀಸ್ ಬೆಳ್ಳುಳ್ಳಿ ತೆಗೆದು ಇಟ್ಕೊಂಡಿನಿ ನೋಡ್ರಿ, ಮೇಲಿನ ಸಿಪ್ಪೆ ತೆಗೆದು ಇಟ್ಕೊಂಡಿನಿ. ಆಮೇಲೆ ಇದು ಒಗ್ಗರಣೆಗೆ ರೀ, ಒಂದು 4 ಪೀಸ್ ಆಗೋಷ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿ ನೋಡ್ರಿ. ಹಿಂಗೆ ಒಂದು 8 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ ನೋಡಿ. ಮತ್ತು ಮಾಡೋಕ್ಕೆ ಎಣ್ಣೆ. ಬರ್ರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಗ್ಯಾಸ್ ಮೇಲೆ ನಾನು ಆಲ್ರೆಡಿ ಕುಕ್ಕರ್ ಇಟ್ಕೊಂಡಿನಿ ನೋಡಿ. ಇವಾಗ ಅದಕ್ಕೆ ಅಷ್ಟು ಹಾಕ್ಬೇಕ್ರಿ. ಟೊಮೊಟೊ ಮೆಣಸಿನ್ಕಾಯಿ ಅವೆಲ್ಲ ಏನೇನು ತೊಗೊಂಡಿನಿ ನೋಡ್ರಿ ಅಷ್ಟು ಹಾಕ್ಕೋಬೇಕು. ಟೊಮೊಟೊ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ, ಅದೆಲ್ಲ ಹಾಕೊಲತ್ತೀನಿ. ಆಮೇಲೆ ಒಂದು 8-9 ಬೆಳ್ಳುಳ್ಳಿ ಪೀಸ್ ತೆಗೆದು ಇಟ್ಕೊಂಡಿನಿ ನೋಡ್ರಿ, ಅವನು ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಲಾಸ್ಟಿಗೆ ಒಂದು 2 ಕಪ್ ನೀರು ಹಾಕ್ಕೋಬೇಕು ನೋಡಿ. ಇವಾಗ ನೀರು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಒಂದು ಸ್ಪೂನ್ ತೊಗೊಂಡು ಕ್ವಾಂಟಿಟಿ ನೋಡಿ ನೀರು ಹಾಕ್ಕೊಳ್ರಿ. ಇವಾಗ ಕ್ಲೋಸ್ ಮಾಡ್ಲತ್ತೀನಿ ನೋಡ್ರಿ. ಕುಕ್ಕರ್ ಕ್ಲೋಸ್ ಮಾಡ್ಕೊಂಡು 2-3 ವಿಸಿಲ್ ಹೊಡಿಸ್ಕೋಬೇಕು ನೋಡ್ರಿ. ಇವಾಗ ಸೀಟಿ ಹುಡ್ದಿದ್ದಾಗ್ಯದ ನೋಡಿ. ಇವಾಗ ಇದು ಎಲ್ಲ ಬೆಂದದ ನೋಡಿ. ಇವಾಗ ಒಂದು ಸೈಡಿಗೆ ಒಂದು ಪಟ್ಲಾಗೆಲ್ಲ ತೆಗೆದಿಟ್ಕೋತೀನಿ ನೋಡ್ರಿ. ಆರಕ್ಕೆ ಬಿಡ್ತೀನಿ, ಯಾಕಂದ್ರೆ ಮಿಕ್ಸರ್ ಮಾಡುವಾಗ ಸುಡ್ತದಲ್ರಿ. ಅದಕ್ಕೆ ಒಂದು ಸ್ವಲ್ಪ ಆರಕ್ಕೆ ಬಿಡ್ಬೇಕ್ರಿ, ಒಂದು 2 ನಿಮಿಷ. ಇವಾಗ ಮಿಕ್ಸರ್ ಮಾಡ್ಕೊಂಡು ಬಂದೀನಿ ನೋಡಿ. ಇವಾಗ ಪೇಸ್ಟ್ ಮಾಡಿ ಇಟ್ಟೀನಿ ನೋಡ್ರಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋರು ಬರ್ರಿ. ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಂಡಿನಿ ನೋಡ್ರಿ. ಆರಕ್ಕೆ ಬಿಟ್ಟು ನಾನು ಎಣ್ಣೆ ಹಾಕೊಂಡಿನಿ ನೋಡಿ. ಆಮೇಲೆ ಜೀರಿಗೆ ಹಾಕೊಂಡಿನಿ ನೋಡಿ. ಜೀರಿಗೆ ಚಿಟಪಟ ಅಂದಮೇಲೆ ಅದಕ್ಕೆ ನಾವು ಜಜ್ಜಿ ಇಟ್ಕೊಂಡಿನವಲ್ರಿ ಬೆಳ್ಳುಳ್ಳಿ, ಅದು ಹಾಕೊಲತ್ತೀನಿ ನೋಡಿ. ಆಮೇಲೆ ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಲ್ರಿ, ಅವು ಹಾಕ್ಕೋಬೇಕು. ಮತ್ತು ಕರಿಬೇವು ಸೊಪ್ಪು ತೆಗೆದು ಇಟ್ಕೊಂಡಿನಿ ನೋಡ್ರಿ, ಅದು ಹಾಕ್ಕೊಂಡಿನಿ. ಎಲ್ಲನೂ ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಲತ್ತೀನಿ ನೋಡ್ರಿ. ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಳತ್ತೀನಿ. ಉರಿ ಮೀಡಿಯಮ್ ಫ್ಲೇಮ್ನಾಗೆ ಇಟ್ಕೊಂಡಿನಿ ನೋಡಿ ನಾನು ಫ್ರೆಂಡ್ಸ್. ಇವಾಗ ಕುಕ್ಕರ್ನಾಗೆಲ್ಲ ಹಾಕೊಂಡು ನಾವು ಬೇಯಿಸ್ಕೊಂಡಿವಿ ನೋಡ್ರಿ. ಅದರಲ್ಲಿಂದ ಒಂದು ಸ್ವಲ್ಪ ನೀರು ತೆಗೆದು ಇಟ್ಕೊಂಡಿನಿ ರೀ ನಾನು ಬಾಜು, ಅವೇ ಹಾಕೊಲತ್ತೀನಿ ನೋಡಿ. ಅದನ್ನು ನೀರು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ. ಮತ್ತು ಒಂದು 1.5 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರ್ ತೆಗೆದು ಇಟ್ಕೊಂಡಿನಿ ರೀ ನಾನು, ಅದು ಹಾಕೊಲತ್ತೀನಿ. ಸಾಂಬಾರು ಪೌಡ್ರ್ ಹಾಕೊಳ್ಳೋದಾಗ್ಯದ ನೋಡಿ. ಇವಾಗ ಒಂದು ಸ್ವಲ್ಪ ಅರಿಶಿಣ ಹಾಕೊಲತ್ತೀನಿ ನೋಡಿ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕೊಳ್ಳೋದಾಗ್ಯದ ರೀ. ಒಂದು ಸ್ಪೂನ್ ತೊಗೊಳೋದೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 2 ಇಲ್ಲ 3 ನಿಮಿಷ ಉರಿ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಕುದಿಸ್ಕೊಳ್ಬೇಕು ರೀ. ಒಂದು ಸ್ವಲ್ಪ ಬಬಲ್ಸ್ ಬರೋವರೆಗೂ ಕುದಿಸ್ಕೊಳ್ಬೇಕು ನೋಡಿ. ಇವಾಗ ಕುದಿಲತ್ತಂದು ನೋಡ್ಬೋದು ನೀವು. ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದು ನೋಡ್ರಿ, ಅದು ಪೇಸ್ಟು ನಾನು ಅದು ಹಾಕೊಲತ್ತೀನಿ.
ಅದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಮತ್ತು ಸ್ಪೂನ್ ತೊಗೊಂಡು ಒಂದು 30 ಸೆಕೆಂಡ್ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ನೋಡ್ರಿ. ಇವಾಗ ಅದೇ ಮಿಕ್ಸಿ ಬಾಕ್ಸ್ನಾಗ ನೀವು ಒಂದು ಸ್ವಲ್ಪ ನೀರು ಹಾಕೋಬೇಕ್ರಿ. ನೀರು ಹಾಕ್ಕೊಂಡು ಸೇರಿಸ್ಕೊಳತ್ತೀನಿ ನೋಡಿ ನಾನು, ಯಾಕಂದ್ರೆ ಅದೆಲ್ಲ ಫುಲ್ ಮೆತ್ಕೊಂಡೋದ್ರಿ ಒಳಗೆ. ಅದಿಷ್ಟು ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಇವಾಗ ಒಂದು 3 ನಿಮಿಷ ಇಲ್ಲ 4 ನಿಮಿಷ ಉರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಕುದಿಸ್ಕೊಳ್ಬೇಕ್ರಿ. ಇವಾಗ ಮೇಲಿಂದ ಕೊತ್ತಂಬರಿ ಉದುರ್ಸ್ಲತ್ತೀನಿ ನೋಡಿ. ಇವಾಗ ಮತ್ತೆ ಸ್ಪೂನ್ ತೊಗೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಕೊತ್ತಂಬರಿ ಉದಿಸ್ಮೇಲೆ. ಇವಾಗ ಇದು ಒಂದು 2 ನಿಮಿಷ ಅಷ್ಟೇ ಉರಿ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಕುದಿಸ್ಕೊಳ್ಬೇಕ್ರಿ. ಇವಾಗ ನೋಡ್ಬೋದ್ರಿ ನೀವು, ಕುದಿಲತ್ತದ ನೋಡ್ಬೋದ್ರಿ ನೀವು ಬಬಲ್ಸ್ ಹೆಂಗೆ ಹೊಂಟಾವಂತ. ಇವಾಗ ಇದು ಒಂದು 2-3 ನಿಮಿಷ ಆಗ್ಯದ್ರಿ. ಇವಾಗ ನಾನು ಲಾಸ್ಟಿಗೆ ಈ ಥರ ಬಂದದ್ದು ನೋಡ್ರಿ. ಇವಾಗ ಇಡ್ಲಿ ಮೇಲೆ ನಾನು ಸಾಂಬಾರು ಹಾಕ್ಕೊಂಡು ತೋರಿಸ್ಲತ್ತೀನಿ ನೋಡ್ರಿ ಲಾಸ್ಟ್ಗೆ. ಇವಾಗ ಓವರಾಲ್ ಈ ಥರ ಬಂದದ್ದು ನೋಡ್ರಿ ಸಾಂಬಾರು, ನೋಡ್ಬೋದ್ರಿ ನೀವು. ನಾನು ಇಡ್ಲಿ ಮೇಲೆ ಸರ್ವ್ ಮಾಡ್ಕೊಂಡು ತೋರಿಸ್ಲತ್ತೀನಿ ನೋಡಿ. ನನ್ನ ಇವತ್ತಿನ ಇಡ್ಲಿ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಕೇಳ್ಕೊತೀನಿ ರೀ. ಕೊನೆಯದಾಗ ವಿಡಿಯೋ ನೋಡಿದ್ದಕ್ಕಾಗಿ